ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮನುಷ್ಯನ ಮನಸ್ಸಿಗೆ ಶಾಂತಿ, ಸಮಾಧಾನ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ಒದಗಿಸುವ ಸುವರ್ಣ ಮಾರ್ಗವೆಂದರೆ ಪ್ರಾರ್ಥನೆ. ಅನಂತ ಕರುಣೆಯ ಸ್ವಾಮಿಯಾದ ಅಲ್ಲಾಹನ ಬಳಿ ಭಯಭಕ್ತಿಯಿಂದ ಕೈಯೆತ್ತಿ ಪ್ರಾರ್ಥಿಸುವುದು ಮುಮಿನನ ಹೃದಯದಲ್ಲಿ ಆಳವಾಗಿ ಬೇರೂರಿರುವ ವಿಶ್ವಾಸದ ಫಲವಾಗಿದೆ. ಎಲ್ಲರೂ ಪ್ರಾರ್ಥನೆಯ ಕ್ಷಣಗಳಲ್ಲಿ ಪವಿತ್ರತೆಯನ್ನು ಅನುಭವಿಸಿದರೂ ಇಸ್ಲಾಂ ಪ್ರಾರ್ಥನೆಗೆ ಕೆಲವು ನಿಯಮಗಳನ್ನು ಮತ್ತು ಕ್ರಮಗಳನ್ನು ಮುಂದಿಡುತ್ತದೆ. ಪೂರ್ಣ ಭಕ್ತಿಯಿಂದ ಉತ್ತರವನ್ನು ನಿರೀಕ್ಷಿಸಿ ತನ್ನ ಕಷ್ಟಗಳನ್ನು ಏಕೈಕ ಅಲ್ಲಾಹನ ಬಳಿಗೆ ಮಂಡಿಸುವುದು ಅದರಲ್ಲಿ ಪ್ರಮುಖವಾಗಿದೆ. ಮಹಾನ್ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಪ್ರಾರ್ಥನೆಯ ಫಲವಾಗಿ ಅವರ ವೃದ್ಧಾಪ್ಯದಲ್ಲಿ ಮಗನ ಜನನವಾಯಿತು. ಯೂನುಸ್ ಪ್ರವಾದಿ ಅಲೈಹಿಸ್ಸಲಾಂ ಮೀನಿನ ಹೊಟ್ಟೆಯಿಂದ ಮುಕ್ತರಾದರು. ಅಯ್ಯೂಬ್ ಪ್ರವಾದಿ ಅಲೈಹಿಸ್ಸಲಾಂ ಆರೋಗ್ಯ ಮತ್ತು ಸಂಪತ್ತನ್ನು ಮರಳಿ ಪಡೆದರು. ಮಾನವ ಕುಲದ ತಂದೆಯಾದ ಆದಂ ಪ್ರವಾದಿ ಅಲೈಹಿಸ್ಸಲಾಂ ತಮ್ಮ ಪ್ರಿಯತಮೆಯನ್ನು ಕಂಡುಕೊಂಡರು. ಇವೆಲ್ಲವೂ ನಿರಂತರ ಪ್ರಾರ್ಥನೆಯ ಫಲವಾಗಿಯೇ ಸಾಧ್ಯವಾಯಿತು. ಅಂತೆಯೇ ಮನುಷ್ಯನು ಮರಣಿಸಿದ ನಂತರ ಎಲ್ಲವೂ ಕೊನೆಗೊಂಡಿತು ಎಂದು ನಾವು ನಂಬುವುದಿಲ್ಲ. ಮೃತರಿಗಾಗಿ ಮಾಡುವ ದಾನಧರ್ಮ ಪ್ರಾರ್ಥನೆಗಳು ಮತ್ತು ಇತರ ಸತ್ಕಾರ್ಯಗಳು ಫಲಕಾರಿಯಾಗಿವೆ ಎಂದು ಹಲವಾರು ಹದೀಸ್ಗಳಿಂದ ದೃಢಪಟ್ಟಿದೆ. ಜೀವಂತರಾದವರು ಅವರಿಗಾಗಿ ಮಾಡುವ ಸತ್ಕಾರ್ಯಗಳ ಫಲವು ಅವರ ಸಮಾಧಿಯಲ್ಲಿ ನಿರಂತರವಾಗಿ ಲಭಿಸುತ್ತದೆ. ಇತಿಹಾಸದ ಒಳಗೊಂಗಿರುವ ಕಥೆಯೊಂದರಲ್ಲಿ 4 ಜನರ ಕುಟುಂಬದ ಕಥೆಯಿದೆ. ತಂದೆಯ ಮರಣವು 3 ಹೆಣ್ಣು ಮಕ್ಕಳನ್ನು ತೀವ್ರವಾಗಿ ಕಾಡಿತು. ಜೀವನದಲ್ಲಿ ಹಲವು ತಪ್ಪುಗಳನ್ನು ಮತ್ತು ಕೊರತೆಗಳನ್ನು ಮಾಡಿದ ತಂದೆಯ ಮರಣೋತ್ತರ ಜೀವನದ ಬಗ್ಗೆ ಅವರು ಚಿಂತಿತರಾಗಿದ್ದರು. ಅವರಿಗೆ ಪೂರ್ಣ ಮೋಕ್ಷ ಲಭಿಸಬೇಕಾದರೆ ಮಕ್ಕಳ ಪ್ರಾರ್ಥನೆ ಅತ್ಯಗತ್ಯ ಎಂದು ಅವರು ನಂಬಿದ್ದರು. ರಾತ್ರಿಯ ಸಮಯದಲ್ಲಿಯ 3 ತಮ್ಮ ಮನೆಯಿಂದ ಹೊರಟು ತಂದೆಯ ಸಮಾಧಿಯನ್ನು ಭೇಟಿಯಾಗುತ್ತಿದ್ದರು. ತಂದೆಗೆ ಸಲಾಂ ಹೇಳಿ ಮನಸ್ಸು ಕರಗಿ ಅಲ್ಲಾಹನ ಬಳಿ ಪ್ರಾರ್ಥಿಸುತ್ತಿದ್ದರು. ಒಬ್ಬ ತಂದೆಗೆ ಮಕ್ಕಳು ಮಾಡಬೇಕಾದ ದೊಡ್ಡ ಜವಾಬ್ದಾರಿಗಳಲ್ಲಿ ಒಂದು ಪ್ರಾರ್ಥನೆಯಾಗಿದೆ. ನಂತರ ಇತಿಹಾಸದಲ್ಲಿ ಒಬ್ಬ ವಿದ್ವಾಂಸನ ಕನಸಿನ ದರ್ಶನದ ಮೂಲಕ ತಂದೆಯ ಮರಣೋತ್ತರ ಜೀವನವು ಯಶಸ್ವಿಯಾಗಿತ್ತು ಎಂದು ದಾಖಲಾಗಿದೆ. ವಿಶ್ವದ ಸೃಷ್ಟಿಕರ್ತನಾದ ಅಲ್ಲಾಹನು ಮನುಷ್ಯನ ಮೇಲೆ ತನ್ನ ಕರುಣೆಯನ್ನು ಸುರಿಸುವುದು ಮತ್ತು ಮಾನವ ಕುಲವು ಅವನ ಬಳಿ ಕೇಳುವುದು ಒಂದು ಪವಿತ್ರ ಸತ್ಕಾರ್ಯವಾಗಿದೆ. ದೇಹ ಮತ್ತು ಮನಸ್ಸನ್ನು ಒಂದಾಗಿಸಿ ನಮ್ರತೆಯಿಂದ ಒಬ್ಬ ಉತ್ತಮ ದಾಸನಾಗಿ ಮಾರ್ಪಡುವುದೇ ನಾವು ಮಾಡಬೇಕಾದ ಕೆಲಸ. ಮೃತರ ಶಾಂತಿಗಾಗಿ ಮಾಡುವ ದುವಾ ಕೂಡ ಫಲಕಾರಿಯಾಗಿದೆ. ಅದು ಅವರಿಗಾಗಿ ಮಾಡುವ ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿದೆ. ನಾವು ಮರಣಿಸಿದಾಗ ನಮಗಾಗಿ ಪ್ರಾರ್ಥಿಸುವ ಉತ್ತರಾಧಿಕಾರಿಗಳನ್ನು ಅಲ್ಲಾಹನು ನಿಲ್ಲಿಸಲಿ. ಆಮೀನ್. ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಿ ಎಂದು ಜ್ಞಾಪಿಸುತ್ತೇನೆ. ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ದುವಾದೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.